ಐಸಿಸಿ ಟಿ20 ವಿಶ್ವಕಪ್ನಿಂದ ಬಾಂಗ್ಲಾವನ್ನ ಕಿಕ್ಔಟ್ ಮಾಡಲಾಗಿದೆ. 2026ರ ಟೂರ್ನಿಯಿಂದ ಬಾಂಗ್ಲಾಗೆ ಗೇಟ್ ಪಾಸ್ ನೀಡಲಾಗಿದೆ. ಐಸಿಸಿ ಟಿ20 ವಿಶ್ವಕಪ್ನಿಂದ ಬಾಂಗ್ಲಾ ಕಿಕ್ಔಟ್ ಆಗಿದೆ. 2026ರ ಟೂರ್ನಿಯಿಂದ ಬಾಂಗ್ಲಾಗೆ ಗೇಟ್ ಪಾಸ್ ನೀಡಲಾಗಿದೆ. ಭಾರತಕ್ಕೆ ಆಡೋದಕ್ಕೆ ಬರೋದಿಲ್ಲ ಅಂತ ಬಾಂಗ್ಲಾದೇಶ ಖ್ಯಾತೆ ತೆಗೆದಿತ್ತು. ಸಂಬಂಧಪಟ್ಟಂತೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಭದ್ರತೆಯ ಕಾರಣವನ್ನ ನೀಡಿ ಆಡೋದಕ್ಕೆ ಬಾಂಗ್ಲಾದೇಶ ನಕಾರ ಎತ್ತಿತ್ತು. ಸಭೆ ಮಾಡಿ ಬಾಂಗ್ಲಾದೇಶವನ್ನ ಹೊರಹಾಕಿದ ಐಸಿಸಿ ಬಾಂಗ್ಲಾ ಕಿಕ್ಔಟ್ ಬೆನ್ನಲ್ಲೇ ಪಾಕ್ಗೂ ಪುಕ್ಕ ಶುರುವಾಗಿದೆ. ಪಾಕಿಸ್ತಾನ ಟೀಮ್ ಭಾಗವಹಿಸೋದು ಕೂಡ ಬಹುತೇಕ ಡೌಟ್. ನಿಮಗೆ ಗೊತ್ತಿರೋ ಹಾಗೆ ಬಾಂಗ್ಲಾದೇಶ ಮಾಡ್ತಾ ಇರುವಂತ ಕುಕೃತ್ಯ ಇದೆಯಲ್ಲ, ಹಿಂದೂಗಳನ್ನ ಸರಣಿಯಾಗಿ ನರಮೇಧವನ್ನ ಮಾಡ್ತಾ ಇರೋದು, ಸಿಕ್ಕಲ್ಲಿ ಬಹಳ ಭೀಕರವಾಗಿ ಭಯಾನಕವಾಗಿ ಕೊಲೆ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳು ಕೂಡ ಭಾರತದಿಂದ ಆಕ್ರೋಶವನ್ನ ಹೊರಹಾಕಿದ್ರು. ಸಂಬಂಧಪಟ್ಟಂತೆ ಐಸಿಸಿಯಲ್ಲೂ ಕೂಡ ಅಲ್ಲಿದ್ದಂತಹ ಆಟಗಾರರಿಗೆ ಗೇಟ್ ಪಾಸ್ ಅನ್ನ ಈ ಹಿಂದೆ ನೀಡಿದ್ರು. ಅದಾದ ನಂತರದಲ್ಲಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಆಡೋದಕ್ಕೆ ಬರ್ತೀವಿ ಅಥವಾ ನಮಗೆ ಭದ್ರತೆ ಇಲ್ಲ, ನಾವು ಭಾರತಕ್ಕೆ ಆಡೋದಕ್ಕೆ ಬರೋದಕ್ಕಾಗೋದಿಲ್ಲ, ಬಾಂಗ್ಲಾದೇಶದಲ್ಲಿ ಆಡಿಸಬಹುದಾ ಅನ್ನೋದಾಗಿ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಸಭೆಯ ನಂತರದಲ್ಲಿ ಈಗ ತೆಗೆದುಕೊಂಡಂತ ಡಿಸಿಷನ್ ಐಸಿಸಿ ಬಾಂಗ್ಲಾದೇಶವನ್ನ ಹೊರ ಇಟ್ಟಿದೆ. ಇದ್ರ ಮಧ್ಯದಲ್ಲಿ ಪಾಕಿಸ್ತಾನಕ್ಕೆ ಯಾಕೆ ಪುಕ ಅಂತ ಹೇಳಿದ್ರೆ, ಕಳೆದ ಬಾರಿಯ ಟೂರ್ನಿಯಲ್ಲೂ ಕೂಡ ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಏಪ್ರಿಲ್ 22ರ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಾದ ನಂತರದಲ್ಲಿ ಪಾಕಿಸ್ತಾನದ ಆಟಗಾರರ ಕೈಕುಲುಕುವಲ್ಲೂ ಕೂಡ ನಮ್ಮ ಭಾರತೀಯ ಆಟಗಾರರು ಹಿಂದೇಟನ್ನ ಹಾಕಿದ್ರು. ಅಥವಾ ನಮಗೆ ಆ ಸ್ನೇಹ ಪ್ರೇಮ ಏನು ಬೇಕಾಗಿಲ್ಲ ಆಟಗಾರರ ನಡುವೆ ಅನ್ನುವಂಥದ್ದನ್ನ ತೋರಿಸಿದ್ರು. ಹಾಗಾಗಿ ನಮ್ಮನ್ನು ಕೈ ಬಿಟ್ಟರೆ ಅನ್ನುವಂತಹ ಭಯ ದಿಗಿಲು ಶುರುವಾಗಿದೆ. ಇದ್ರ ಮಧ್ಯದಲ್ಲಿ ಈಗ ಭದ್ರತೆಯ ಕಾರಣವನ್ನ ನೀಡಿ ಬಾಂಗ್ಲಾದೇಶ ನಕಾರವನ್ನ ಎತ್ತಿತ್ತಲ್ಲ, ಇವರಿಗೆ ಗೇಟ್ ಪಾಸ್ ಕೊಡೋದ್ರ ಮೂಲಕ ಸರಿಯಾಗಿ ಮುಖಭಂಗ ಮಾಡಿದೆ ಐಸಿಸಿ. ಇನ್ನು ಇದರ ಮಧ್ಯದಲ್ಲಿ ಪಾಕ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಬಹಳ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸುತ್ತಾ ಅದು ಇನ್ನೂ ಸ್ಪಷ್ಟತೆ ಇಲ್ಲ. ಪಾಕ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಹ್ಸಿನ್ ಹೇಳಿಕೆ ಕೊಟ್ಟಿರೋದು, ತಂಡ ಟೂರ್ನಿಯಲ್ಲಿ ಭಾಗವಹಿಸುವಿಕೆಯ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಮೊಹ್ಸಿನ್ ತಮ್ಮ ಮಾತನ್ನ ಚೇಂಜ್ ಮಾಡೋದ್ರ ತರ ಅಂದ್ರೆ ಪರೋಕ್ಷವಾದ ಹೇಳಿಕೆ ಕೊಟ್ಟಿದ್ದಾರೆ. ಅತಂತ್ರ ನಿರ್ಧಾರದಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡ ಇದೆ, ಅವ್ರಿಗೆ ಸ್ಪಷ್ಟವಾದಂತ ನಿಲುವಿಲ್ಲ, ಎಲ್ಲವನ್ನ ಪಾಕಿಸ್ತಾನದ ಸರ್ಕಾರದ ಮೇಲೆ ಹೇರೋದಿದೇನು ಮೊದಲಲ್ಲ. ಸಂಬಂಧಪಟ್ಟಂತೆ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಕೂಡ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶವನ್ನ ಕೈ ಬಿಟ್ಟಂತೆ ಏನಾದರೂ ಪಾಕಿಸ್ತಾನವನ್ನ ಬಿಟ್ಟುಬಿಟ್ರೆ ಪಹಲ್ಗಾಮ್ ಅಟ್ಯಾಕ್ನ ನಂತರದಲ್ಲಿ ಈಗ ಹಳಸಿದ್ದ ಸಂಬಂಧ ಇನ್ನಷ್ಟು ಕೆಟ್ಟದಾಗೋಗಿದೆ. ಅದ್ರ ಮಧ್ಯದಲ್ಲಿ ಕ್ರಿಕೆಟ್ ಬೇಕಾ ಅನ್ನುವಂಥ ಚರ್ಚೆಗಳು ಕೂಡ ಸಾಮಾಜಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟಿಗಾಯಿತು. ಹಾಗಾಗಿ ಈಗ ಮೊಹ್ಸಿನ್ ಕೂಡ ಹೇಳಿಕೆ ಕೊಟ್ಟಿರೋದು, ಪಾಕ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಅದೇನೇ ಇದ್ರೂ ಪಾಕಿಸ್ತಾನ ಸರ್ಕಾರಕ್ಕೆ ಬಿಟ್ಟಿದ್ದು, ಅಂದ್ರೆ ತಂಡ ಟೂರ್ನಿಯಲ್ಲಿ ಭಾಗವಹಿಸಬೇಕಾ ಬೇಡವಾ ಈ ಡಿಸಿಷನ್ ಅನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ, ನಮಗೆ ಗೊತ್ತಿಲ್ಲಪ್ಪ ಅನ್ನುವಂತ ರೀತಿಯಲ್ಲಿ ಅತಂತ್ರದ ನಿರ್ಧಾರದಲ್ಲಿ ಸಿಲುಕಾಕೊಂಡಿದೆ. ನೋಡೋಣ ಪಾಕಿಸ್ತಾನವನ್ನ ಮುಂದಿನ ದಿನದಲ್ಲಿ ಕೈ ಬಿಡ್ತಾರಾ ಅಥವಾ ಟೂರ್ನಿಯಲ್ಲಿ ಸೇರಿಸಿಕೊಳ್ಳೋದ್ರ ಮೂಲಕ ಅವರನ್ನ ಸೋಲಿಸೋದ್ರ ಮೂಲಕ ತಕ್ಕ ಉತ್ತರವನ್ನ ಕೊಡಲಾಗತ್ತಾ, ಕಾದು ನೋಡಬೇಕು.